ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾವಿವತ್ತು ಈ ನಮ್ಮ ಭಾವಯಾನ ಅಂದರೆ ಭಾವನೆಗಳ ಜೊತೆಗಿನ ಯಾನ ನಮ್ಮ ಯೂಟ್ಯೂಬ್ ಚಾನಲ್ನ ಮುಖಾಂತರ ನಿಮಗೆಲ್ಲ ಒಂದು ವಿಶೇಷವಾದ ಮತ್ತು ಪವಿತ್ರವಾದ ಒಂದು ದೇವಸ್ಥಾನದ ಬಗ್ಗೆ ಹೇಳೋ ಹೊರಟಿದ್ದೀವಿ. ಅದುವೇ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಬನ್ನಿ ನಮ್ಮ ಜೊತೆ. ಈ ಬೆಟ್ಟ ಸರಿಸುಮಾರು 220 ಕಿಲೋಮೀಟರ್ಸ್ ಅಷ್ಟಾಗುತ್ತೆ ಬೆಂಗಳೂರಿನಿಂದ. ಬೆಂಗಳೂರಿಂದ ಮೈಸೂರು ಬಂದು ಮೈಸೂರಿಂದ ಗುಂಡ್ಲುಪೇಟೆ. ಗುಂಡ್ಲುಪೇಟೆಯಿಂದ ನಿಮಗೆ ಪ್ರೈವೇಟ್ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇರುತ್ತೆ ಬೆಟ್ಟಕ್ಕೆ. ಅರೌಂಡ್ 7 to 10 ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ. ಹಾಗಾಗಿ ಆರಾಮಾಗಿ ಹೋಗ್ಬೋದು. ನಾವಿವಾಗ ಅರೌಂಡ್ 2 ಗಂಟೆ ಆಗಿದೆ. ಈ ಟೈಮ್ನಲ್ಲಿ ಬಂದಿರೋದ್ರಿಂದ ಕ್ಯೂ ತುಂಬಾ ಇದೆ, ನೀವು ನೋಡ್ತಾ ಇರ್ಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಅಂದರೆ ಬೆಟ್ಟಕ್ಕೆ ನಮ್ಮ ಓನ್ ವೆಹಿಕಲ್ಸ್ಗಳನ್ನ ಅಲೋ ಮಾಡಲ್ಲ ಇಲ್ಲಿ. ಯಾಕಂದರೆ ಬೆಟ್ಟಕ್ಕೆ ಹೋಗೋ ದಾರಿ ತುಂಬಾ ಕಂಜೆಸ್ಟೆಡ್ ಆಗಿದೆ. ಯಾಕಂದರೆ 2 ವೆಹಿಕಲ್ಸ್ ಅಟ್ ಎ ಟೈಮ್ ಮೂವ್ ಆಗೋಕ್ಕೆ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಗೌರ್ಮೆಂಟ್ ಬಸ್ ಫೆಸಿಲಿಟೀಸ್ ಇರುತ್ತೆ, ಅದರಲ್ಲೇ ಹೋಗಬೇಕು. ನಮ್ಮ ವೆಹಿಕಲ್ಗಳನ್ನ ಪಾರ್ಕ್ ಮಾಡೋಕ್ಕೆ ಅಂತಲೇ ಇಲ್ಲಿ ತುಂಬ ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ನೀವು ಆರಾಮಾಗಿ ನಿಮ್ಮ ಓನ್ ವೆಹಿಕಲ್ಸಲ್ಲಿ ಬರ್ಬೋದು ಇಲ್ಲಿಗೆ. ಇಲ್ಲಿ ಬಸ್ ಟಿಕೆಟ್ ಪುರುಷರಿಗೆ ಒಬ್ಬರಿಗೆ 60 ರೂಪಾಯಿ ಆಗುತ್ತೆ. ಹಾಗೆ ಮಹಿಳೆಯರಿಗೆ ಆ್ಯಸ್ ಯೂಶ್ವಲ್ ಫ್ರೀ ಬಸ್ ಕೂಡ ಇರುತ್ತೆ ಇಲ್ಲಿ. ಹಾಗಾಗಿ ಅವ್ರಿಗೆ ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಏನಿರಲ್ಲ. ನಾವು ಇವಾಗ ಬಸ್ ಸಿಕ್ಕಿದೆ, ಹೊರಟಿದ್ದೀವಿ. ನೀವು ನೋಡ್ತಾ ಇರ್ಬೋದು ಪ್ರಕೃತಿ ಎಷ್ಟು ಚೆನ್ನಾಗಿದೆ, ಎಷ್ಟು ಹಸಿರು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಸುತ್ತಮುತ್ತ ಪರಿಸರನ ನೋಡ್ತಾ ಇದ್ದರೆ ಒಂದೆರಡು ಲೈನ್ಸ್ಗಳು ಕೂಡ ಬರ್ತಿದೆ ಮನಸ್ಸಲ್ಲಿ. ಮೇಘದ ಮಡಿಲಲ್ಲಿ ಮೂಡುವನಗು, ಗೋಪಾಲನ ಸಾನ್ನಿಧ್ಯದಲ್ಲಿ ಶುದ್ಧತೆಯ ಸುಗು. ಹಾಗೆ ಬೆಟ್ಟ ಹತ್ತಬೇಕಿದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ಬಂತು. ಈ ಏರ್ಪಿನ್ ಬೆಂಡ್ ಎಷ್ಟು ಭಯ ಆಯಿತು ಅಂತ ಹೇಳಿದ್ರೆ, ಆ ಬಸ್ಸು ಟರ್ನ್ ಆಗ್ತಿಲ್ಲ ಅಲ್ಲಿ. ಹಿಂದೆ ನೋಡಿದ್ರೆ ಪಾತಾಳ. ಡ್ರೈವರ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅಂಥ ಕ್ರಾಸಲ್ಲಿ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಎಕ್ಸ್ಪೀರಿಯೆನ್ಸ್ ಇರಬೇಕು. ಅಲ್ಲಿ ಒಂದು ಕ್ಷಣ ಭಯ ಆಗಿದ್ದಂತೂ ನಿಜ. ಆದರೂ ಅಡ್ವೆಂಚರಸ್ ಆಗಿ ಒಂಥರ ಖುಷಿ ಕೊಟ್ಟಿದ್ದಂತೂ ಸತ್ಯ. ಫೈನಲಿ ಮೂವ್ ಆಗ್ತಿದೆ. ಆ 20 ನಿಮಿಷಗಳ ಪ್ರಯಾಣದ ನಂತರ ನಾವು ಬೆಟ್ಟಕ್ಕೆ ಬಂದು ತಲುಪಿದ್ದೀವಿ. ಈ ಬೆಟ್ಟ ವರ್ಷದ 365 ದಿನಗಳು ಕೂಡ ಹಿಮದಿಂದ ಕೂಡಿರುತ್ತೆ. ಹಾಗಾಗಿ ಇದಕ್ಕೆ ಹಿಮವದ್ ಗೋಪಾಲಸ್ವಾಮಿ ಅಂತ ಕರೀತಾರೆ ಅನ್ನೋ ಪ್ರತೀತಿ ಕೂಡ ಇದೆ. ನೀವು 11 ಗಂಟೆ 12 ಗಂಟೆ ಯಾವಾಗ ನೋಡಿದ್ರೂ ಅಲ್ಲಿ ನಿಮಗೆ ಏನೋ ಒಂಥರ ತಣ್ಣಗೆ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದ್ರಂತೂ ನಿಮಗೆ ಆ ಬೆಟ್ಟಗಳು ಕೂಡ ಕಾಣಲ್ಲ, ಅಷ್ಟು ಮಂಜು ತುಂಬಿಕೊಂಡಿರುತ್ತೆ. ಈ ಬೆಟ್ಟಕ್ಕೆ ಒಂದು ಅರಿಶಿಣದ ಕತೆ ಇದೆ, ಅಂದರೆ ಒಂದು ಜಾನಪದ ಕತೆ. ಈ ಬೆಟ್ಟದ ಮೇಲೆ ಈ ಮಾರ್ಕಾಂಡೇಯ ಮಹರ್ಷಿಯವರು ತಪಸ್ಸನ್ನು ಮಾಡಿ ಕುಳಿತಿರ್ತಾರೆ. ಆ ತಪಸ್ಸಿಗೆ ಮೆಚ್ಚಿ ಶ್ರೀ ಗೋಪಾಲಕೃಷ್ಣನೇ ಇಲ್ಲಿ ಪ್ರತ್ಯಕ್ಷ ಆದ ಅನ್ನೋ ಪ್ರತೀತಿ ಇದೆ. ಹಾಗಾಗಿ ಇದನ್ನು ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನದ ಮತ್ತೊಂದು
ವಿಶೇಷತೆ ಏನಂತ ಹೇಳಿದ್ರೆ ಅಲ್ಲಿ ಬರುವಂಥ ಭಕ್ತರಿಗಳಿಗೆ ಈ ದೇವಸ್ಥಾನದ ಒಳಗಡೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಒಂದು ಚಿಕ್ಕ ಕೃಷ್ಣನ ವಿಗ್ರಹನ ಇಟ್ಕೊಳ್ಳೋಕ್ಕೆ ಅಂತ ಕೊಡ್ತಾರೆ. ಅದು ನೋಡೋಕ್ಕೆ ತುಂಬ ಚಿಕ್ಕದಾಗಿದ್ರು ತುಂಬಾ ವೆಯ್ಟ್ ಇರುತ್ತೆ. ಅದು ಹಿಡ್ಕೊಳ್ಳೋಕ್ಕೆ ಆಗಲ್ಲ, ನಂಬೋಕ್ಕೆ ಆಗಲ್ಲ, ಅಷ್ಟು ವೆಯ್ಟ್ ಇರುತ್ತೆ. ಸೊ ಅದನ್ನು ಹಿಡ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸೊ ಅದು ಸಿದ್ಧಿಸ್ತವೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಸೊ ನೀವು ಯಾರೆಲ್ಲ ಇನ್ನೂ ಈ ಒಂದು ಬೆಟ್ಟಕ್ಕೆ ಹೋಗಿಲ್ಲ, ಸೊ ಖಂಡಿತವಾಗಲೂ ನಿಮ್ಮ ಕುಟುಂಬ ಸಮೇತ ಒಂದು ಸಾರಿ ಹೋಗ್ಬೋದು. ಯಾವುದಾದ್ರೂ ಒಂದು ವೀಕೆಂಡ್ ತುಂಬಾ ಚೆನ್ನಾಗಿರುತ್ತೆ. ಸೊ ಒಳ್ಳೆಯ ಸಮಯ ಕಳೀಬೋದು ಇದರಲ್ಲಿ ಅಂತ ಹೇಳ್ತಾ, ಸೊ ಈ ನಮ್ಮ ಚಿಕ್ಕ ಪುಟ್ಟ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಖಂಡಿತ ಯಾರೆಲ್ಲ ಈ ನಮ್ಮ ಭಾವಯಾನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಜೆಷನ್ಸ್ನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.